ಬಸ್ಗಳು ಮುಖಾಮುಖಿ ಡಿಕ್ಕಿಯಾದ ಪರಿಣಾಮ 12 ಮಂದಿ ದುರ್ಮರಣವನ್ನಪ್ಪಿದ್ದಾರೆ. ತಮಿಳುನಾಡಿನಲ್ಲಿ ಸಾವಿನ ಸಂಖ್ಯೆ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ. ಶಿವಗಂಗಾ ಜಿಲ್ಲೆಯ ತಿರುಪತ್ತೂರು ಸಮೀಪ ಈ ಮ್ಯಾಸಿವ್ ಆಕ್ಸಿಡೆಂಟ್ ಆಗಿದೆ. ಬಸ್ಗಳೆರಡು ಕೂಡ ಡಿಕ್ಕಿ ಹೊಡ್ಕೊಂಡಿವೆ. ಪರಿಣಾಮ 40ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದ್ದು ಅವರೆಲ್ಲರನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. 12 ಜನ ಸಾವನ್ನಪ್ಪಿದ್ದಾರೆ. ಇನ್ನೊಂದಷ್ಟು ಜನ ಈಗಲೋ ಆಗ್ಲೋ ಅನ್ನುವ ಪರಿಸ್ಥಿತಿಯಲ್ಲಿದ್ದಾರೆ. ಒಂದು ಬಸ್ ಈಗ ಕಾರೈಕುಡಿಗೆ, ಮತ್ತೊಂದು ಬಸ್ ಮಧುರೈ ಕಡೆಗೆ ಹೋಗ್ತಾ ಇತ್ತು. ಆಗ ರಸ್ತೆ ಮಾರ್ಗದಲ್ಲಿ ಡಿಕ್ಕಿ ಹೊಡ್ಕೊಂಡಿದೆ. ಪರಿಣಾಮ ಸ್ಪಾಟ್ ಡೆತ್ ಆಗಿದ್ದಾರೆ 10 ಜನ. ಮತ್ತಿಬ್ರು ಆ ನಂತರ ಹಾಸ್ಪಿಟಲ್ಗೆ ಸೇರಿಸೋ ಮಾರ್ಗದಲ್ಲಿ ಸಾವನ್ನಪ್ಪಿದ್ದಾರೆ. ಬಟ್ ಈ ಸಾವಿನ ಸಂಖ್ಯೆ ಮತ್ತಷ್ಟು ಜಾಸ್ತಿ ಆಗೋ ಸಾಧ್ಯತೆ ಇದೆ ಅಂತ ಇದ್ದಾರೆ. ವೆರಿ ಸ್ಯಾಡ್. நூறு அடிச்சிருக்காங்க பிடிச்சிருக்காங்க. ತಮಿಳುನಾಡಿನಲ್ಲಾಗಿರುವಂತಹ ದುರಂತ ಇದು. ತಿರುಪತ್ತೂರು ಬಳಿ 2 ಬಸ್ಗಳು ಮುಖಾಮುಖಿ ಡಿಕ್ಕಿ ಆಗಿವೆ. ಬೇರೆ ಬೇರೆ ಕಡೆಗೆ ಹೋಗ್ತಾ ಇದ್ದಂತಹ ಬಸ್ಗಳು. ಪರಿಣಾಮ ಡಿಕ್ಕಿ ಆಗ್ತಾ ಇದ್ದಂತೆ ಆಕ್ಸಿಡೆಂಟ್ ನಲ್ಲಿ 10 ಮಂದಿ ಸ್ಪಾಟ್ ಡೆತ್ ಆಗಿದ್ದಾರೆ. ಆಸ್ಪತ್ರೆಗೆ ಸಾಗಿಸುವ ಮಾರ್ಗದ ಮಧ್ಯ ಮತ್ತಿಬ್ರು ಸಾವನ್ನಪ್ಪಿದ್ದಾರೆ. ಗಾಯಾಳುಗಳ ಸಂಖ್ಯೆ 40ಕ್ಕೂ ಜಾಸ್ತಿ ಆಗಿದ್ದು ಅದರಲ್ಲಿ ತುಂಬಾ ಡೇಂಜರ್ ಪರಿಸ್ಥಿತಿಯಲ್ಲಿ ಕೆಲವೊಂದು ಜನ ಇದ್ದಾರೆ. ತಕ್ಷಣ ಹತ್ತಿರದ ಆಸ್ಪತ್ರೆಗೆ ಅವ್ರನ್ನ ದಾಖಲು ಮಾಡಲಾಯಿತು. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ, ಬಸ್ಸೇ ಛಿದ್ರ. ಬಸ್ನಲ್ಲಿರುವಂತಹ ಯಕಶ್ಚಿತ್ ಮನುಷ್ಯರ ಪರಿಸ್ಥಿತಿ ಏನಾಗಿರ್ಬೇಡ ಲೆಕ್ಕ ಹಾಕಿ. ಅಲ್ಲಿ ನೋಡಿ, ಅಲ್ಲಿ ಬಸ್ ಮುಂಭಾಗ ಹೆಂಗ್ ಬರ್ತಾ ಇದ್ದಾರೆ ಅಂತ. ಕೈಕಾಲು ಮೂಳೆ, ಬೆನ್ಮೂಳೆ ಎಲ್ಲ ಮುರ್ಕೊಂಡಿದ್ದಾರೆ ಕೆಲವರು. ಅಟ್ಲೀಸ್ಟ್ ಇವ್ರುಗಳ ಪರಿಸ್ಥಿತಿ ಹಿಂಗೆ. ಬಟ್ ಜೀವನೇ ಹೋಗಿದೆಯಲ್ಲ, ಮುಂಭಾಗ ಕೂತಿರೋರ ಜೀವವೇ ಹೋಗಿದೆ. நாங்க திருப்பத்தூர்ல இருந்து காரைக்குடி நோக்கி போயிட்டு இருக்கேன். சமுத்திரம் பக்கத்துல வந்துங்க ஏத்தாப்புல வண்டி வந்தது. நான் உள்ள வந்து பின்னாடி டிக்கெட் கொடுத்துட்டு இருந்தேங்க. கடைசியில வந்து டிக்கெட் கொடுத்து கடைசியில வந்து நான் நின்னுங்க. சடான்னு ஒரு சவுண்ட் கேட்டதுங்க. ஏத்தாப்புல வண்டி வந்து அதுக்கப்புறம் எனக்கு மாய்க்கு வந்து தூக்கிட்டு வந்துட்டாங்க. டிரைவர் சரிங்க மாட்டிக்கிட்டாரு சொன்னாங்க. டிரைவர் என்னாச்சுன்னு தெரியலங்க. நீங்க முன்னாடி இல்ல பின்னாடி இல்ல? பின்னாடி. கோயம்புத்தூர்ல இருந்து வண்டி அது. கோயம்புத்தூர்ல காரைக்குடி போன வண்டியா?